ಪರಿಹಾರ ಕೇಳ್ಕೊಂಡು ಹೋಗಿದ್ದು 1 ವೀಕ್ಗೆ ಒಂಥರ ಪಾಸಿಟಿವ್ ವೈಬ್ ಇದೆ. ಸೊ ತುಂಬಾ ಶಕ್ತಿ ಇದೆ ಅಂತ ಅನ್ನಿಸ್ತಿದೆ ಇಲ್ಲಿ ದೇವಸ್ಥಾನದಲ್ಲಿ. ಒಂದು ಮನಸ್ಸಿಗೆ ಒಂದು ಸಮಾಧಾನ ಆಗಿರ್ಬೋದು, ನನ್ನ ಮಕ್ಕಳ ಎಜುಕೇಷನಲ್ಲಿ ಆಗಿರ್ಬೋದು, ನನ್ನ ಮನೆಯಲ್ಲಾಗಿರ್ಬೋದು, ಎಲ್ಲ ರೀತಿ ಒಳ್ಳೇದಾಗ್ತಾ ಇದೆ, ಆಗ್ತಾ ಹೋಗ್ತಾ ಇದೆ. ಅವರು ಇದಕ್ಕಿದ್ದಂಗೆ ಹೇಳ್ತಾರಲ್ಲ, ಆ ಒಂದು ನಂಬಿಕೆ ಯಾವ ಇತಿಹಾಸಕ್ಕೆ ಯಾರೂ ಹೇಳೋದಿಲ್ಲ. ಆ ಒಂದು ನಂಬಿಕೆ ನಮಗೆ ಇಡೀ ಎಲ್ಲಾದರೂ ಹೇಳಂಗಿದ್ರೆ ನಾವು ಅಲ್ಲಿಗೆ ಹೋಗ ನಡಪ್ಪ ಅನ್ಬೋಯ್ತು. ಖಂಡಿತ ಒಂದ್ಸತಿ ಬಂದು ಹೋದ್ರೆ ಒಳ್ಳೇದು. ಯಾರಿಗೆ ಏನೇ ತೊಂದರೆ ಇದ್ರೂ ತೊಂದರೆ ಇಲ್ಲ ಅಂದ್ರೂ ಬಂದು ಹೋದ್ರೆ ಒಳ್ಳೇದು. ಜೈ ಶ್ರೀರಾಮ್. ಪ್ರಚಂಡ ತಾಂಡವಂ. ನಾವು ಇದು ಸೆಕೆಂಡ್ ವೀಕ್ ಬರ್ತಿರೋದು. ಸೊ ಫಸ್ಟ್ ವೀಕ್ ಬಂದಾಗ ಪರಿಹಾರ ಕೇಳ್ಕೊಳ್ಳೋಕ್ಕೆ ಅಂತ ಬಂದ್ವಿ, ನಮ್ಮ ಸಮಸ್ಯೆ ಎಲ್ಲ ಹೇಳಿ. ಸೊ ಗುರುಜಿ ಇದ್ಕೊಂಡು ಎಲ್ಲ ಏನೇನು ಮಾಡಬೇಕು ಮತ್ತು ಹೋಮ ಹೇಳಿದರು. ಸೊ ಅದು ಈ ವಾರ ಹೇಳಿದರು. ಇವತ್ತು ಮಾರ್ನಿಂಗೇ ಬೆಳಗ್ಗೆ ಬಂದು ಹೋಮ ಎಲ್ಲ ಮುಗಿಸಿದ್ವಿ. ಬಟ್ ಆ್ಯಕ್ಚುಲಿ ಪರಿಹಾರ ಕೇಳ್ಕೊಂಡು ಹೋಗಿದ್ದು 1 ವೀಕ್ಗೆ ಒಂಥರ ಪಾಸಿಟಿವ್ ವೈಬ್ ಇದೆ, ಇಲ್ಲ ಅಂತ ಹೇಳಲಿಲ್ಲ. ಸೊ ಈಗ ಮಗುದು ಸ್ವಲ್ಪ ಏನೋ ಕೇಳಬೇಕಿತ್ತು. ಸೊ ಅದನ್ನು ಆಲ್ಮೋಸ್ಟ್ ಚೆನ್ನಾಗಿ ಆಗ್ತಿದೆ. ಇವತ್ತು ಹೋಮ ಕೂಡ ಮುಗಿಸಿದ್ದೀವಿ. ಸೊ ತುಂಬಾ ಶಕ್ತಿ ಇದೆ ಅಂತ ಅನ್ನಿಸ್ತಿದೆ ಇಲ್ಲಿ ದೇವಸ್ಥಾನದಲ್ಲಿ. ಸೊ ನಮಗೆ 1 ವೀಕಲ್ಲೇ ಸ್ವಲ್ಪ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಬಂದಿದೆ. ಸೊ ಅದರಿಂದ ನಾನು ತುಂಬಾ ಬಿಲೀವ್ ಮಾಡ್ತೀನಿ. ಸೊ ಇದು ತೊಂದರೆ ಇದೆ ಅಂತಲೇ ಬರಬೇಕು ಅಂತ ಅಲ್ಲ, ಜಸ್ಟ್ ಬರ್ತಾ ಇದ್ದರೆ ನಮಗೆ ಪಾಸಿಟಿವ್ ವೈಬ್ ಇರುತ್ತೆ. ನಮ್ಮದು ಒಂದು 3 ತಿಂಗಳಿಂದ ಒಂದು ಎಮ್ಮೆ ಕಳೆದೈತೆ ಸರ್. ಅದು 1 ಲಕ್ಷ ರೂಪಾಯಿ ಅಮೌಂಟ್ ಅಂದ್ರಿ. ನಾವು ಒಂದು 3 ತಿಂಗಳ ಪೊಲೀಸ್ ಸ್ಟೇಷನ್ಗೆ ತಿರುಗಾಡಿದ್ವಿ. ಅದು ಏನು ವ್ಯರ್ಥ ಆಯ್ತು ರೀ. ಅದು ಆದ್ಮೇಲೆ ಈ ದೇವಸ್ಥಾನಕ್ಕೆ ಬಂದೀವಿ ರೀ. ಗುರೂಜಿಯವರು ಹೇಳಿದರು ಸಿಕ್ಕೇ ಸಿಗ್ತದಂತ. 11 ದಿನಕ್ಕೆ ನಮ್ಮ ಎಮ್ಮೆ ಸಿಕ್ತು ರೀ. 1 ಲಕ್ಷ ರೂಪಾಯಿ ಎಮ್ಮೆ ಇದೆ. ಅಂದರೆ ತುಂಬ ರೀತಿ ಒಂದು ಮನಸ್ಸಿಗೆ ಒಂದು ಸಮಾಧಾನ ಆಗಿರ್ಬೋದು, ನನ್ನ ಮಕ್ಕಳ ಎಜುಕೇಷನಲ್ಲಿ ಆಗಿರ್ಬೋದು, ನನ್ನ ಮನೆಯಲ್ಲಾಗಿರ್ಬೋದು, ಎಲ್ಲ ರೀತಿ ಒಳ್ಳೇದಾಗ್ತಾ ಇದೆ, ಆಗ್ತಾ ಹೋಗ್ತಾ ಇದೆ. ಜೊತೆಗೆ ನನಗೆ ಕಾಲಲ್ಲಿ ಲೆಫ್ಟ್ ಸೈಡ್ ಒಂದು ಗಂಟು ಟೈಪ್ ಆಗಿತ್ತು. ಅದನ್ನು ನಾನು ಹಾಸನಲ್ಲೇ ತೋರಿಸಿದ್ದಕ್ಕೆ ಇದು ಏನು ಗಂಟು ಅನ್ನೋದನ್ನು ಇದು ಟೆಸ್ಟ್ ಮಾಡಿ ಅದನ್ನು ಬ್ಲಡ್ ತೆಗೆದು ಲ್ಯಾಬಿಗೆ ಕಳಿಸ್ತೀನಿ ಅಂತ ಹೇಳಿದರು. ನಾನು ಅದಕ್ಕೆ ಸ್ವಲ್ಪ ತುಂಬ ಭಯ ಪಡ್ತೀನಿ. ಹಂಗಾಗಿ ನನಗೆ ಬೇಡ ಅಂತ ಹೇಳಿದಾಗ ಇಲ್ಲಿ ನಮ್ಮಮ್ಮ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಾ, ಇಲ್ಲಿ ನೋಡೋಣ, ಒಂದು ಹರಕೆ ಹೊತ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ. ಬಸವನ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಡು ಹೋಗಿದ್ದು ಅಷ್ಟೇ. ನನಗೊಂದು ಆಯಿಲ್ ಕೊಟ್ಟರು, ಇದನ್ನು ಹಚ್ಚಿ ಅಂತ. ಸರ್ ಅಷ್ಟೇ ಅದನ್ನು ಮಾಡಿ ನಾನು ಏನೋ 101 ರೂಪಾಯಿ ನಾನು ಉಂಡಿಗೆ ಹಾಕ್ತೆ ಅಷ್ಟೇ, ಶನಿದೇವ್ರ ಉಂಡಿಗೆ ಹಾಕ್ತೆ. ನನಗದು ಒಂದು 2 ಮಂತ್ಸ್ ಅಥವಾ 3 ಮಂತ್ಸಲ್ಲಿ ಅದು ಅದೇ ಆ ಗಂಟು ಅದು ಇರಲೇ ಇಲ್ಲ. ಆ ರೀತಿ ಇದಾಯಿತು. ನಮ್ಮ ಸಮಸ್ಯೆಗಳು ಇಲ್ಲಿ ನಾವು ಫೇಸ್ಬುಕ್ಕಲ್ಲಿ ನೋಡಿದ್ವಿ. ನೋಡಿದ ತಕ್ಷಣ ಏನು ಮಾಡಿದ್ವಿ, ಆಗಲಿ ನೋಡೋಣ, ಏನೋ ಇದ್ದಕ್ಕಿದ್ದಂಗೆ ಹೇಳ್ತಾರೆ ಅಂತೇಳಿ ಇದ್ರ ಮೇಲೆ ಭರವಸೆ ಇಟ್ವಿ. ಅದರಲ್ಲಿ ಆಂಜನೇಯ ಅಂದರೆ ನಮಗೆ ತುಂಬ ಭಕ್ತರು. ನಾವು ಅಲ್ಲಿಂದ ಬಂದು ಇಲ್ಲಿ ಇದ್ದಕ್ಕಿದ್ದಂಗೆ ಬಂದು ಏನಪ್ಪ ಅಂತ ಟೋಕನ್ ತಗೊಂಡಿದ್ದೀರಲ್ಲ, ಏನು ನಿಮ್ಮ ಪರಿಹಾರ ಅಂದರೆ ಸಮಯ ನೀವೇ ಹೇಳ್ಬೇಕಂದ್ರೆ ಟೋಟಲ್ ಪಿನ್ ಟು ಪಿನ್ ಎಲ್ಲ ಬರೆದಿಟ್ಟಿದ್ರು. ಆಗಲೇ ಅಂದ್ಬಿಟ್ಟು ಏನು ನಿಮ್ಮ ಬಾಯಾಗ ಹೇಳು ಅಂದ್ರೆ ಸಮಯ ಏನೋ ನಮ್ಮ ಕಷ್ಟ ಇದೆ, ನೀ ಇಂಥ ಕಷ್ಟಕ್ಕೆ ಬಂದಿದ್ಯಾ, ಕೋರ್ಟ್ ವಿಚಾರ ಬಂದಿದೆಯಾ, ಅಣ್ಣ ತಮ್ಮಂದ್ರ ಭಾಗಕ್ಕೆ ಬಂದಿದೆಯಾ ಕೇಳೋದಕ್ಕಾಗಿ, ನಿಮ್ಮದು ಬಿಗ್ನೆಸ್ಗಳು ದೊಡ್ಡದಾಗಬೇಕಂತ ಬಂದಿದೆಯಾ, ಪ್ರತಿಯೊಂದು ನಮ್ಮ ಕಷ್ಟ ಎಲ್ಲ ಹೇಳಿದರು. ಪರಿಹಾರ ನಮಗೆ ತುಂಬ ನಂಬಿಕೆ ಬಂತು. ಆ ಒಂದು ಇದರಿಂದ ಧನಂಜಯ ಗುರೂಜಿಗಳು ತುಂಬ ವಿಶೇಷವಾಗಿ ಇದು ಮಾಡ್ತಾರೆ. ಬಂಧು ಜನಗಳಿಗೆಲ್ಲ ಪರಿಹಾರ ಕ್ಲಿಯರಾಗಿ ಮಾಡಿಕೊಡ್ತಾರೆ. ಸತ್ಯವಾಗಿರೋದಕ್ಕೆ ನಾನು ಕನಸಲ್ಲಿ ಬಂದು ಹೇಳಿ, ನೀನು ದುರಹಂಕಾರದಿಂದ ಆಗದೆ, ಅಹಂಕಾರದಿಂದ ಆಗದೆ, ಇವತ್ತು ನಂದಲ್ಲಿ ಬಂದು ಪೂಜೆ ಮಾಡಿಲಿ. ಇವತ್ತು ನೀನು ಭಿಕ್ಷೆ ಬೇಡ್ತಾಯಿದ್ದೀಯ. ಇವತ್ತು ನೀನು ಲಕ್ಷಾಂತರ ಜನಕ್ಕೆ ಅನ್ನ ಆಗಂಗೆ, ಇಡೀ ದೇಶವ್ಯಾಪ್ತಿ ನೀನೊಂದು ಹೆಸರು ಮಾಡೋಂಗೆ, ಇಡೀ ನೀನು ಎಲ್ಲಿ ಭಿಕ್ಷೆ ಬೇಡ್ತಿದ್ದೆ ಅಲ್ಲಿ ಕೊಡೋವಂಥ ಕೈ ನಾನು ಮಾಡ್ತೀನಿ, ನೀನು ಇಲ್ಲಿ ಬಂದು ಪೂಜೆ ಮಾಡು ಎಂಬುದಕ್ಕೋಸ್ಕರ ನಾನು ಕನಸಿನಲ್ಲಿ ಬಂದು ಹೇಳ್ತು. ಆ ಕನಸಿನಲ್ಲಿ ಬಂದ ತಕ್ಷಣ ನಾನು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದೆ, ಇಲ್ಲೊಂದು ಪೂಜೆ ಮಾಡಿದೆ. ಪೂಜೆ ಮಾಡಿದ ತಕ್ಷಣ ಇಡೀ ವಿಶ್ವವ್ಯಾಪ್ತಿ, ರಾಷ್ಟ್ರವ್ಯಾಪ್ತಿ ಇವತ್ತು ಬೆಳಕಾಗಿದೆ ಈ ಕ್ಷೇತ್ರ. ಇಲ್ಲಿ ಬಂದಂಥ ಭಕ್ತರುಗಳಿಗೆ, ಕೋಟ್ಯಾಂತರ ಜನಕ್ಕೆ ಒಳ್ಳೆಯದಾಗಿದೆ. ಈ ಜಾಗದಲ್ಲಿ ಬಂದು ಮೊದಲೇ ಒಂದು ಹುತ್ತ ಇದೆ. ಆ ಹುತ್ತಕ್ಕೆ ಬಂದು 11 ರೂಪಾಯಿ ಕಾಣಿಕೆ ಹಾಕಬೇಕು. 11 ರೂಪಾಯಿ ಕಾಣಿಕೆ ಹಾಕಿ ಹರಕೆಗಳನ್ನು ಹೊತ್ಕೋಬೇಕು. ಆ ಹುತ್ತದ ಮಣ್ಣನ್ನು ತಗೊಂಡು ಹಣೆಗೆ ಹಚ್ಕೋಬೇಕು. ಶನೇಶ್ವರನಿಗೆ 551 ಪೂಜೆ ನಡೀತದೆ. 551 ಪೂಜೆ ನಡೆದ ತಕ್ಷಣ ಪವಿತ್ರವಾದ ತೀರ್ಥ ಸ್ನಾನವನ್ನು ಮಾಡಬೇಕು. ನಾವು ಸ್ನಾನ ಮಾಡಿದಂಥ ನೀರು ಡ್ರೈನೇಜ್ ಹೋಯ್ತದೆ. ಭಗವಂತನಿಗೆ ಮಾಡಿದಂಥ ತೀರ್ಥ ಸ್ನಾನ ನಮ್ಮ ದೇಹದ ಮೇಲೆ ಬೀಳ್ತದೆ. ಮೂಢನಂಬಿಕೆಗಳನ್ನು ಬಿಟ್ಟು ಆಧ್ಯಾತ್ಮಿಕವಾಗಿ ದೇವನ ಖಂಡಿತ ನೀವು ನಂಬಿ ಆಧ್ಯಾತ್ಮಿಕವೂ ಪೂಜೆ ಮಾಡಿ. ಚಾಂಡಾಳ ದೋಷ, ಶನಿ ದೋಷ, ರಾಹು ದೋಷ, ಕೇತು ದೋಷ ಈ ಜಾಗದಲ್ಲಿ ಇಲ್ಲಿ ಗಂಡ ಬೇರುಂಡ ಹೋಮ, ಗರುಡ ಹೋಮ ಮಾಡಿಸ್ಕೊಂಡಾಯ್ತು ಅಂದರೆ ಖಂಡಿತ ಹೇಳ್ತೀನಿ ಕೇಳಿ, ಅತಿ ಶೀಘ್ರದಲ್ಲೇ, ಅತಿ ದಿನದಲ್ಲೇ, ಅಲ್ಪ ದಿನದಲ್ಲೇ ಅವ್ರ ಪರಿಹಾರಗಳನ್ನೋದು ಕಾಣಿಸ್ತದೆ. ಸ್ನಾಯು ಎಳೆತ ಇರ್ತದೆ. ನಂತರ ಬ್ಯಾಕ್ ಬೋನ್ ನೋವಿರ್ತದೆ, ತಲೆ ನರ ಹೊಡಿತಾ ಇರ್ತದೆ, ಕಾಲು ಕೈ ಹೊಡಿತಾ ಇರ್ತದೆ. ಮೃತ್ಯುಂಜಯ ಹೋಮ ಅಂತ ಮಾಡಿಸ್ತೀವಿ, ಧನ್ವಂತರಿ ಹೋಮ ಅಂತ ಮಾಡಿಸ್ತೀವಿ, ಆಯುಷ್ವರ್ಧನಿ ಹೋಮ ಅಂತ ಮಾಡಿಸ್ತೀವಿ. ಈ ಜಾಗದಲ್ಲಿ ವಿಶೇಷ ಶನಿವಾರ ಬಂಗಾರದ ಚೊಂಬಿನಲ್ಲಿ ಬೆಳ್ಳಿ ಬಿಂದಿಗೆಯಲ್ಲಿ ಸ್ನಾನ ಮಾಡಿ, ಈ ಜಾಗದಲ್ಲಿ ಆ ಬೆಳ್ಳಿ ಬಿಂದಿಗೆಯಲ್ಲಿ ದೇವತೆಗಳಿದ್ದಾವೆ.
ಬಂಗಾರದ ಬಿಂದಿಗೆಯಲ್ಲಿ ದೇವತೆ ಇದ್ದೀವಿ. ಅದನ್ನು ಸ್ನಾನ ಮಾಡಿ ಈ ಜಾಗದಲ್ಲಿ ಹೋಮ ಮಾಡಿಸ್ಕೊಂಡೋಯ್ತು ಅಂದರೆ ಖಂಡಿತ ನೀವು ಭಾಳ ವಿಶೇಷವಾದಂತಹ ಶಕ್ತಿಗಳು ನಿಮಗೆ, ವಿಶೇಷವಾದಂಥ ಪವಾಡಗಳು ನಿಮಗೆ ಇಲ್ಲಿ ಪರಿಹಾರ ಆಯ್ತದ ಒಂದು ನಂಬಿಕೆ ಇದೆ. ಇವಾಗ ಮಕ್ಕಳಾಗಿರಲ್ಲ, ಗೋಪಾಲಕೃಷ್ಣ ಹೋಮ ಅಂತ ಮಾಡಿಸ್ಬೇಕು. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಶನೇಶ್ವರನ ಸನ್ನಿಧಿಯಲ್ಲಿ ಬಂದು ಶನೇಶ್ವರನ ಸನ್ನಿಧಿಯಲ್ಲಿ ಮಲಗಿ ತೀರ್ಥ ಸ್ನಾನ ಮಾಡಿ ಆ ಉತ್ತದ ಮಣ್ಣನ್ನು ತಲೆಗೆ ಹಚ್ಕೊಂಡು ಅಭಿಷೇಕ ಮಾಡಿದ ತೀರ್ಥ ಸ್ನಾನವನ್ನು ಹಾಕ್ಸ್ಕೊಂಡು ಇಲ್ಲಿ ಹರಕೆ ಹೊತ್ಕೊಂಡು ಅಭಿಷೇಕ ಮಾಡಿದ ಪ್ರಸಾದವನ್ನು ಸ್ವೀಕಾರ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಯ್ತು ಅಂದರೆ ದೇವರು ಅಲ್ಲಿ ಏನು ಕೇಳ್ಕೊತ ಶನೇಶ್ವರ ಮೊದಲು ಆಪದ್ಬಾಂಧವ ಅಂತ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀವಿ. ಆ ಆಪದ್ಬಾಂಧವನೇ ಅವನು ಯಾವುದೇ ನಾವೇನು ಮುಟ್ಟಿದ್ರು ಏನು ಬೇಡ್ಕೋತೀನೋ ಅದು ತಕ್ಷಣದಲ್ಲೇ ಕೂಡ ಅಂತಲೂ ಶನೇಶ್ವರ. ಅವನು ಅಷ್ಟು ಉಗ್ರ ಪ್ರತಾಪಿ. ಅವನು ಫಸ್ಟು ಮಣ್ಣಿಂದ ಉದ್ಭವ ಆದ, ಇವತ್ತು ಶಿಲೆಯಾಗಿ ಏಕಮುಖವಾಗಿ ಪರಮಾತ್ಮ ಆಶೀರ್ವಾದ ಮಾಡ್ತಾಯಿದ್ದಾನೆ ಅಂತ ನಾನು ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.